ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗ್ರೀನ್ ವರ್ಲ್ಡ್ ಚಾನೆಲ್. ಇವತ್ತು ನಾನು ಬೇಸಿಗೆಯಲ್ಲಿ ಬೆಳೆಯಬಹುದಾದ 10 ತರಕಾರಿಗಳ ಬಗ್ಗೆ ತಿಳಿಸ್ತೇನೆ. ಈ ಗಿಡಗಳು ನಮ್ಮ ತೋಟದಲ್ಲಿ ಚಿಕ್ಕ ಚಿಕ್ಕ ಗಿಡಗಳಾಗಿ ಬೆಳೆದಿದೆ. ಮೊದಲನೆಯದಾಗಿ ಬೆಂಡೆಕಾಯಿ, ಲೇಡೀಸ್ ಫಿಂಗರ್. ಬೆಂಡೆಕಾಯಿ ಸುಲಭವಾಗಿ ಬೆಳೆಯಬಹುದಾದ ಮತ್ತು ಜನಪ್ರಿಯ ತರಕಾರಿಗಳಲ್ಲಿ ಒಂದಾಗಿದೆ ಹಾಗೂ ಆರೋಗ್ಯಕ್ಕೂ ಲಾಭದಾಯಕರವಾಗಿದೆ. 10-15 ಗಿಡಗಳಿದ್ರೂ ಕೂಡ ಸಾಕಾಗ್ತದೆ. ನೀವು ಕೂಡ ಇದನ್ನು ಅತಿ ಸುಲಭವಾಗಿ ಬೆಳೆಯಬಹುದಾಗಿದೆ. 30ರಿಂದ 50 ದಿನಗಳಲ್ಲಿ ಫಸಲು ಬರ್ತದೆ. ಒಂದು ಗಿಡ 2 ತಿಂಗಳವರೆಗೆ ದಿನನಿತ್ಯ ಫಸಲು ಕೊಡ್ತದೆ. ಇಲ್ಲಿ ನೋಡಿ 3 ಇಂಚು ತನಕ ಗಿಡ ಬೆಳೆದಿದೆ. ಹೀರೆಕಾಯಿ, ಇದು ಕೂಡ ಅತಿ ಸುಲಭವಾಗಿ ಬೇಸಿಗೆಯಲ್ಲಿ ಬೆಳೆಯಬಹುದಾದ ತರಕಾರಿಯಾಗಿದೆ. ಇದು ಬಳ್ಳಿ ಜಾತಿಯ ತರಕಾರಿಯಾಗಿದ್ದು ಚಪ್ಪರದ ಅಗತ್ಯವಿದೆ. 2-3 ಗಿಡಗಳಿದ್ರೂ ಸಾಕಾಗ್ತದೆ. 45ರಿಂದ 60 ದಿನಗಳಲ್ಲಿ ಹೀರೆಕಾಯಿ ಆಗಲಿಕ್ಕೆ ಶುರುವಾಗ್ತದೆ. ಮೂರನೆಯ ತರಕಾರಿ ಅಲಸಂಡೆ. ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ತರಕಾರಿಯಾಗಿದೆ ಹಾಗೂ ಎಲ್ಲ ವಯೋಮಾನದವರು ಇಷ್ಟಪಡುವ ತರಕಾರಿಯಾಗಿದೆ. ಬೀಜ ಬಿತ್ತನೆಯಾದ 5-6 ದಿನಗಳಲ್ಲಿ ಮೊಳಕೆ ಬರ್ತದೆ. ಇದು ಕೂಡ ಬಳ್ಳಿ ಜಾತಿಯ ಗಿಡವಾಗಿದ್ದರಿಂದ ಆಧಾರಕ್ಕಾಗಿ ಮರದ ಕೊಂಬೆಗಳನ್ನು ಇಡಬೇಕು. ಚಪ್ಪರದ ಅಗತ್ಯವಿಲ್ಲ. ಇದು ಕೂಡ ಅತಿ ಸುಲಭವಾಗಿ ಮನೆಯಲ್ಲಿ ಬೆಳೆಸಬಹುದಾದ ತರಕಾರಿಯಾಗಿದೆ. ನಾಲ್ಕನೆಯ ತರಕಾರಿ ಹಾಗಲಕಾಯಿ. ಇದು ಕಹಿಯಾಗಿದ್ದರೂ ಆರೋಗ್ಯಕ್ಕೆ ಅತ್ಯುತ್ತಮ ತರಕಾರಿಯಾಗಿದ್ದು ಬಳ್ಳಿ ಜಾತಿಯ ಗಿಡವಾಗಿದ್ದರಿಂದ ಮರದ ಕೊಂಬೆಗಳನ್ನು ಆಧಾರಕ್ಕಾಗಿ ಇಡಬಹುದು ಅಥವಾ ಚಪ್ಪರ ಕೂಡ ಹಾಕಬಹುದು.
ಐದನೆಯ ತರಕಾರಿ ಕುಂಬಳಕಾಯಿ. ಇದು ದೇಹಕ್ಕೆ ತಂಪು ನೀಡುವ ತರಕಾರಿಯಾಗಿದೆ. ಬಳ್ಳಿ ಜಾತಿಯ ಗಿಡವಾಗಿದ್ದರಿಂದ ಮರದ ಚಿಕ್ಕ ಚಿಕ್ಕ ಕೊಂಬೆಗಳನ್ನು ನೆಲದ ಮೇಲೆ ಹರಡಿ ಅದರ ಮೇಲೆ ಬಳ್ಳಿ ಬಿಡಬಹುದು ಅಥವಾ ಚಪ್ಪರ ಕೂಡ ಹಾಕಬಹುದು. 50 ರಿಂದ 60 ದಿನಗಳಲ್ಲಿ ಫಸಲು ಸಿಗ್ತದೆ. ಆರನೆಯ ತರಕಾರಿ ಬೂದುಕುಂಬಳಕಾಯಿ. ಇದು ಕೂಡ ದೇಹಕ್ಕೆ ತಂಪು ನೀಡುವ ತರಕಾರಿಯಾಗಿದೆ. ಇದು ಬಳ್ಳಿ ಜಾತಿಯ ಗಿಡವಾಗಿದ್ದರಿಂದ ಮರದ ಚಿಕ್ಕ ಕೊಂಬೆಗಳನ್ನು ನೆಲದಲ್ಲಿ ಹರಡಿ ಅಥವಾ ಚಪ್ಪರದ ಮೇಲೆ ಬಳ್ಳಿ ಬಿಡಬಹುದು. 3-4 ತಿಂಗಳಲ್ಲಿ ಫಸಲು ಸಿಗ್ತದೆ. ಏಳನೆಯದ್ದು ಮುಳ್ಳು ಸೌತೆ. ಇದು ಕೂಡ ದೇಹವನ್ನು ತಂಪಾಗಿರಿಸಲು ಸಹಾಯಕಾರಿ. ಇದು ಬಳ್ಳಿ ಜಾತಿಯ ಗಿಡವಾಗಿದೆ. ಇದಕ್ಕೆ ಕೂಡ ಬೆಂಬಲಕ್ಕಾಗಿ ಮರದ ಕೊಂಬೆಗಳನ್ನು ಊರಬೇಕು. ಎಂಟನೆಯದು ಹರಿವೆ ಸೊಪ್ಪು. ಇದು ಅತಿ ಸುಲಭವಾಗಿ ಬೆಳೆಯಬಹುದಾದ ಸೊಪ್ಪು ತರಕಾರಿಯಾಗಿದೆ. ಬೀಜ ಬಿತ್ತನೆಯಾದ 3 ದಿನಗಳಲ್ಲಿ ಗಿಡ ಬರ್ತದೆ. ಆಗಾಗ ಸೆಗಣಿ ನೀರು, ಬೂದಿ, ಸುಡುಮಣ್ಣು ಹಾಕಿದರೆ ಬೇಗನೆ ಬೆಳವಣಿಗೆ ಆಗ್ತದೆ. ಮೆಣಸು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದ ತರಕಾರಿ. ಅಂಗಡಿಯಿಂದ ತಂದ ಮೆಣಸಿನಲ್ಲಿರುವ ಬೀಜವನ್ನು ಹರಿವೆ ಸೊಪ್ಪಿನ ಜೊತೆ ಬಿತ್ತನೆ ಮಾಡಬೇಕು. 3-4 ಎಲೆಗಳು ಬಂದಾಗ ಅದನ್ನು ತೆಗೆದು ಬೇರೆ ಕಡೆ ನೆಡಬೇಕು. 2 ತಿಂಗಳೊಳಗೆ ಹೂ ಬಿಡ್ತದೆ. ಇದಕ್ಕೆ ನವಿಲಿನ ಕಾಟ ಜಾಸ್ತಿ. ಟೊಮೆಟೊ. ಇದು ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗವಾಗುವ ತರಕಾರಿಯಾಗಿದೆ. ಒಂದು ದೊಡ್ಡ ಟೊಮೆಟೊವನ್ನು ತುಂಡು ಮಾಡಿ ಅದರಲ್ಲಿರುವ ಬೀಜವನ್ನು ತೆಗೆದು ಹರಿವೆ ಸೊಪ್ಪಿನ ಜೊತೆ ಬೀಜ ಬಿತ್ತನೆ ಮಾಡಬೇಕು. ಸ್ವಲ್ಪ ದೊಡ್ಡದಾದ ನಂತರ ಅದನ್ನು ತೆಗೆದು ಬೇರೆ ಕಡೆ ನೆಡಬೇಕು. ಈ ಗಿಡ ದೊಡ್ಡದಾದಾಗ ಅದಕ್ಕೆ ಆಧಾರಕ್ಕೆ ಕಂಬವನ್ನು ಊರಬೇಕು. ಇಲ್ಲಾಂದರೆ ಟೊಮೆಟೊಗಳ ಭಾರಕ್ಕೆ ಗಿಡ ತುಂಡಾಗುವ ಸಂಭವ ಇರ್ತದೆ. ಈ ಎಲ್ಲ ಗಿಡಗಳಿಗೆ ಬೆಳಿಗ್ಗೆ ಸಂಜೆ ಹೊತ್ತು ನೀರು ಹಾಕಬೇಕು. ವಾರಕ್ಕೆ 1 ಸಲ ಗೊಬ್ಬರ ಅಥವಾ ಸಗಣಿ ನೀರು ಅಥವಾ ಸುಡುಮಣ್ಣು ಯಾವುದಾದ್ರೊಂದು ಹಾಕಬೇಕು. ಎಷ್ಟು ಗೊಬ್ಬರ ಹಾಕ್ತೀರೋ ಅಷ್ಟು ಫಸಲು ಸಿಗ್ತದೆ.
ನೀವು ಈ ತರಕಾರಿಗಳನ್ನು ಬೆಳೆಸಿ ರಾಸಾಯನಿಕ ರಹಿತ ಆಹಾರಕ್ಕೆ ಪಾದಾರ್ಪಣೆ ಮಾಡಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ. ಗ್ರೀನ್ ವರ್ಲ್ಡ್ ಜೊತೆಗೆ ಆರೋಗ್ಯಕರ ಬದುಕಿಗೆ ಹೆಜ್ಜೆ ಹಾಕೋಣ. ಧನ್ಯವಾದಗಳು.